ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2022 ಪೇಪರ್ 1 ಮತ್ತು ಪೇಪರ್ 2 ಪ್ರಿಪ್ರೇಷನ್ಗಾಗಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಮೇಲೆ ಕೆಲವು MCQಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಕರ್ನಾಟಕ TET ಪೇಪರ್ 1 ಮತ್ತು ಪೇಪರ್ 2ಗಾಗಿ ಡಿಸ್ಕಷನನ್ನು ಮಾಡ್ತಾಯಿದ್ರೆ ಈ ಒಂದು ಲೆಕ್ಚರ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಲರ್ನಿಂಗ್ ಡಿಸಬಿಲಿಟಿ ಮೇಲೆ ಕೆಲವು MCQಗಳನ್ನು ನಿಮಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2022 ಪೇಪರ್ 1 ಮತ್ತು ಪೇಪರ್ 2ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ನಾವು ಇಲ್ಲಿ ಒಂದು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ 10 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ. 10 ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆದ ನಂತರ ನಿಮಗೆ 10 ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ಲಭ್ಯವಿದೆ. ಇದ್ರ ಜೊತೆಗೆ ನಾವು ಮಾಡುವ ಎಲ್ಲ MCQ ವಿಡಿಯೋ ಲೆಕ್ಚರ್ಸ್ಗಳ PDF ನಿಮಗೆ ಸಿಗುತ್ತೆ. ಸೊ ಇದ್ರ ಜೊತೆಗೆ ನಾವು ಪ್ರತಿಯೊಂದು ಯೂನಿಟ್ನ ಮೇಲೆ ಶಾರ್ಟ್ ನೋಟ್ಸನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಸೊ ನೀವು ಜಾಯಿನ್ ಆಗಲು ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಅಥವಾ ಈ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು. ಸೊ ಅದೇ ರೀತಿ ಫ್ರೆಂಡ್ಸ್, ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಫಸ್ಟ್ ಕ್ವಶನ್ ಈಸ್ ಅ ಮೆಂಟಲ್ ಬ್ಲಾಕ್. ಎಸ್, ಅ ಮೆಂಟಲ್ ಬ್ಲಾಕ್ ಈಸ್ ಅಸೋಸಿಯೇಟೆಡ್ ವಿತ್ English language learning. Is option A, interest in sports and arts. Option B, disinterest in studies in general. Option C, lack of opportunities to use English. Option D, dyslexia. It is a disability. So what do you mean by a mental block? A mental block, it is associated with the English language learning. So what does it mean? ಸೊ ಇಂಗ್ಲೀಷ್ ಭಾಷಾ ಕಲಿಕೆಗೆ ಸಂಬಂಧಿಸಿದಂತೆ ಈ ಮೆಂಟಲ್ ಬ್ಲಾಕ್ ಅಂದರೆ ಏನು? ಆಪ್ಷನ್ ಎ, ಈ ಮೆಂಟಲ್ ಬ್ಲಾಕ್ ಎಂಬುದು ಕ್ರೀಡೆ ಮತ್ತು ಕಲೆಗಳಲ್ಲಿ ಆಸಕ್ತಿಗೆ ಸಂಬಂಧಿಸಿದೆ. ಆಪ್ಷನ್ ಬಿ, ಸಾಮಾನ್ಯ ಅಧ್ಯಯನದಲ್ಲಿ ನಿರಾಸಕ್ತಿಯನ್ನು ತೋರಿಸ್ತಾ ಇದೆ. ಆಪ್ಷನ್ ಸಿ, ಇಂಗ್ಲೀಷ್ ಬಳಸಲು ಅವಕಾಶಗಳ ಕೊರತೆಗೆ ನಾವು ಮೆಂಟಲ್ ಬ್ಲಾಕ್ ಅಂತ ಕರಿತಾ ಇದ್ದೀವಿ. ಆಪ್ಷನ್ ಡಿ, ಡಿಸ್ಲೆಕ್ಸಿಯಾ, ಇದು ಒಂದು ಅಂಗವೈಕಲ್ಯ. So here related to mental block, the right answer is option C, that is lack of opportunities to use English. ಸೊ ಇಂಗ್ಲೀಷ್ ಬಳಸಲು ಅವಕಾಶಗಳ ಕೊರತೆ ಇಲ್ಲದಿರುವ ಒಂದು ಸನ್ನಿವೇಶವನ್ನು ನಾವು ಏನಂತ ಕರಿತಾ ಇದ್ದೀವಿ? ಮೆಂಟಲ್ ಬ್ಲಾಕ್. ಸೊ ಹಿಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಲ್ಯಾಕ್ ಆಫ್ ಆಪರ್ಚುನಿಟೀಸ್ ಟು ಯೂಸ್ ಇಂಗ್ಲೀಷ್ ಈಸ್ ನೋನ್ ಆಸ್ ದಿ ಮೆಂಟಲ್ ಬ್ಲಾಕ್. So mental block in language learning refers to an individual inability to speak a specific language. So an individual is unable to speak the language, he is unable to make proper sentences in English language, then it is known as the mental block. So it makes the individual unable to form consistent speech even if he is able to read, write and understand. Yes, here in mental block a person is able to read, write and also understand the English, but he is unable to speak in English. So that condition is known as the mental block. So ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇಂಗ್ಲೀಷ್ ಭಾಷೆಯನ್ನು ಓದ್ತಾ ಇದ್ದಾನೆ, ಬರಿತಾ ಇದ್ದಾನೆ, ಅರ್ಥ ಮಾಡಿಕೊಳ್ತಾ ಇದ್ದಾನೆ, ಬಟ್ ಯಾವಾಗ ಅವನು ಮಾತನಾಡಲು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ, ಸೊ ಅವನಿಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರ್ತಾ ಇಲ್ಲ. ಸೊ ಇದಕ್ಕೆ ನಾವು ಮೆಂಟಲ್ ಬ್ಲಾಕ್ ಅಂತ ಕರಿತಾ ಇದ್ದೀವಿ. So it is associated with the lack of opportunities to use English as learners face several problems regarding the teaching of English in schools, which creates an obstacle in the learning of English. ಸೊ ಯಾವುದೇ ಕೆಲವು ಬಾರಿ ಹಲವಾರು ಶಿಕ್ಷಕರು ಈ ಮೆಂಟಲ್ ಬ್ಲಾಕ್ ಸಿಚುವೇಶನನ್ನು ಎದುರಿಸ್ತಾ ಇದ್ದಾರೆ. ಇಂಗ್ಲೀಷ್ ಭಾಷೆಯನ್ನು ಕಲಿಸುವಾಗ ಈ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಸೊ obstacles in learning English that leads to mental block are: first one is lack of trained teachers, less use of audio visual aids, then traditional examination system, emphasis on theoretical language, lack of opportunities to use English, lack of curiosity and interest in students, use of the old method of teaching English. So these are the
some obstacles which are leading to mental block. So now let us move to the second question. Which of the following is not a principle of language teaching? Option A, principle of naturalness. Option B, practice and drill. Option C, learning by doing. Option D, copying and pasting. So which of the following is not a principle of language teaching? ಕೆಳಗಿನವುಗಳಲ್ಲಿ ಯಾವುದು ಭಾಷಾ ಬೋಧನೆಯ ತತ್ವ ಅಲ್ಲ? ಆಪ್ಷನ್ ಎ ಸಹಜತೆಯ ತತ್ವ, ಆಪ್ಷನ್ ಬಿ ಅಭ್ಯಾಸ ಮತ್ತು ಡ್ರಿಲ್, ಆಪ್ಷನ್ ಸಿ ಲರ್ನಿಂಗ್ ಬೈ ಡೂಯಿಂಗ್ ಅಂದರೆ ಮಾಡುವುದರ ಮೂಲಕ ಕಲಿಯುವುದು, ಆಪ್ಷನ್ ಡಿ ನಕಲಿಸುವುದು ಮತ್ತು ಅಂಟಿಸುವುದು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕಾಪಿಂಗ್ ಆ್ಯಂಡ್ ಪೇಸ್ಟಿಂಗ್. ಸೊ ಇಟ್ ಈಸ್ ನಾಟ್ ಅ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ಸೊ ಇಲ್ಲಿ ನಕಲಿಸುವುದು ಮತ್ತು ಅಂಟಿಸುವುದು ಏನಿದೆ ಭಾಷಾ ಬೋಧನೆಯ ತತ್ವ ಆಗಿಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. So language teaching, it is the ability to teach a second language most effectively to the pupils, and a good language teacher is one who has mastery over the language with appealing information. ಸೊ ಯಾರೆಲ್ಲ ಶಿಕ್ಷಕರು ಒಂದು ಯಾವುದೇ ಒಂದು ಭಾಷೆಯ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿರ್ತಾರೆ ಅವರು ಹೆಚ್ಚು ಪರಿಣಾಮಕಾರಿಯಾಗಿ ಭಾಷೆಯನ್ನು ಕಲಿಸಬಹುದು. So language, it is a tool through which human communicates ಥಾಟ್ಸ್, ಐಡಿಯಾಸ್ ಆ್ಯಂಡ್ ಎಮೋಷನ್ಸ್. ಸೊ ಈ ಒಂದು ಭಾಷೆಯ ಮೂಲಕ ಮಾನವರು ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಯೋಚನೆಗಳನ್ನು, ತಮ್ಮ ಭಾವನೆಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಸೊ ಯೂಶ್ವಲಿ ಟು ಕನ್ವೇ ದ ಮೆಸೇಜ್ ವರ್ಡ್ಸ್ ಆರ್ ಯೂಸ್ಡ್ ಇನ್ ಎ ಸ್ಟ್ರಕ್ಚರ್ಡ್ ಮ್ಯಾನರ್. ಸೊ ಈ ರೀತಿಯಾಗಿ ನಾವು ಭಾಷೆಯ ಬಳಕೆಯಲ್ಲಿ ಹೆಚ್ಚಾಗಿ ಶಬ್ದಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಸೊ ಕ್ವೆಶನ್ ನಂಬರ್ 3. Alka, a student of class 3, often makes a mistake between SH and S. As a language teacher, your interpretation will be: option A, it's due to influence of her dialect or language. Option B, Alka's pronunciation is not clear, hence you will give her more practice. Option C, as a teacher you will ignore such silly mistakes. ಆಪ್ಷನ್ ಡಿ, ಅಲ್ಕಾ ಈಸ್ ಕೇರ್ಲೆಸ್ ಸ್ಟೂಡೆಂಟ್. ಸೊ ಇಲ್ಲಿ 3ನೇ ತರಗತಿಯ ವಿದ್ಯಾರ್ಥಿಯಾದ ಅಲ್ಕಾ ಸಾಮಾನ್ಯವಾಗಿ SH ಮತ್ತು S ನಡುವೆ ಉಚ್ಚಾರ ಮಾಡುವಾಗ ತಪ್ಪು ಮಾಡ್ತಾ ಇದ್ದಾರೆ. ಸೊ ನೀವು ಭಾಷಾ ಶಿಕ್ಷಕರಾಗಿ ಏನು ಮಾಡ್ತಾ ಇದ್ದೀರಿ? ಆಪ್ಷನ್ ಎ, ಇದು ಅವಳ ಉಪಭಾಷೆ ಅಥವಾ ಭಾಷೆಯ ಪ್ರಭಾವದಿಂದಾಗಿ ತಪ್ಪಾಗ್ತಾ ಇದೆ. ಆಪ್ಷನ್ ಬಿ, ಅಲ್ಕಾ ಅವರ ಉಚ್ಚಾರಣೆ ಸ್ಪಷ್ಟವಾಗಿಲ್ಲ, ಆದ್ದರಿಂದ ನೀವು ಆಕೆಗೆ ಹೆಚ್ಚಿನ ಅಭ್ಯಾಸವನ್ನು ನೀಡುತ್ತೀರಿ. ಆಪ್ಷನ್ ಸಿ, ಶಿಕ್ಷಕರಾಗಿ ನೀವು ಅಂತಹ ಸಿಲ್ಲಿ ತಪ್ಪುಗಳನ್ನು ನಿರ್ಲಕ್ಷಿಸ್ತಾ ಇದ್ದೀರಿ. ಆಪ್ಷನ್ ಡಿ, ಅಲ್ಕಾ ಅಸಡ್ಡೆ ವಿದ್ಯಾರ್ಥಿನಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಎಸ್, ಅಲ್ಕಾ ಈಸ್ ಮೇಕಿಂಗ್ ಮಿಸ್ಟೇಕ್ಸ್ ಬಿಟ್ವೀನ್ SH ಆ್ಯಂಡ್ S. ಇಟ್ ಈಸ್ ಡ್ಯೂ ಟು ಇನ್ಫ್ಲೂಯೆನ್ಸ್ ಆಫ್ ಹರ್ ಲ್ಯಾಂಗ್ವೇಜ್. ಸೊ ಇದು ಒಂದು ಅವಳ ಉಪಭಾಷೆ ಅಥವಾ ಭಾಷೆಯ ಪ್ರಭಾವದಿಂದಾಗಿ ಈ ರೀತಿ ಮಿಸ್ಟೇಕ್ ಆಗ್ತಾ ಇದೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಡೈಲೆಕ್ಟ್, ಇಟ್ ಈಸ್ ದ ಫಾರ್ಮ್ ಆಫ್ ಲ್ಯಾಂಗ್ವೇಜ್ ದಟ್ ಈಸ್ ಸ್ಪೋಕನ್ ಇನ್ ಒನ್ ಏರಿಯಾ with grammar, words and pronunciation that may be different from other forms of the same language. Dialect, it is a term widely applied to what are considered sub varieties of a single language. So as we all know, variety of languages we are going to speak. So in different areas, different language we are going to speak. So because of this dialect, such mistakes are happening here. So dialect, it is a variety of language used recognizable in a specific region. So ಯಾವುದೇ ಒಂದು ಪ್ರದೇಶದಲ್ಲಿ ಜನರು ಮಾತನಾಡುವ ಭಾಷೆಗೆ ನಾವು ಡೈಲೆಕ್ಟ್ ಅಂತ ಕರಿತಾ ಇದ್ದೀವಿ. ಸೊ ಈ ಡೈಲೆಕ್ಟ್ನಿಂದಾಗಿ ಏನಾಗ್ತಾ ಇದೆ, ಕೆಲವೊಂದು ಸಾರಿ ಈ ರೀತಿಯ ಮಿಸ್ಟೇಕ್ಗಳು ಆಗ್ತಾ ಇವೆ. ಸೊ ದೇರ್ ಆರ್ ವೇರಿಯಸ್ ಕೈಂಡ್ಸ್ ಆಫ್ ಡೈಲೆಕ್ಟ್ಸ್ ಆರ್ ದೇರ್. ಒನ್ ಈಸ್ ರೀಜನಲ್ ಡೈಲೆಕ್ಟ್ and another one is social dialect. So regional dialect means particularly when it is used in reference to regional variation, should not confuse with the term accent standard English. For example, example is spoken in a variety of accent. So here ರೀಜ್ನಲ್ ಡೈಲೆಕ್ಟ್ ಅಂತಂದರೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಭಾಷೆಯನ್ನು ಮಾತನಾಡುವುದಾಗಿದೆ.
Social dialect means a social dialect, it is a variety of language associated with the social group such as socio and economic class, an ethnic group or an age group. ಇಲ್ಲಿ ಬೇರೆ ಬೇರೆ ಜನರ ಗುಂಪು ಬೇರೆ ಬೇರೆ ಭಾಷೆಯನ್ನು ಮಾತನಾಡ್ತಾ ಇದ್ದಾರೆ, ಅದಕ್ಕೆ ನಾವು ಸೋಷಿಯಲ್ ಡೈಲೆಕ್ಟ್ ಅಂತ ಕರಿತಾ ಇದ್ದೀವಿ. So question number 4. Dyslexia is an intellectual disability that negatively affects the understanding abilities in terms of option A reading, option B oral language, option C sign language, option D dialect. ಸೊ ಇಲ್ಲಿ ಡಿಸ್ಲೆಕ್ಸಿಯಾ ಒಂದು ಬೌದ್ಧಿಕ ಅಸಾಮರ್ಥ್ಯವಾಗಿದ್ದು ಇದು ತಿಳುವಳಿಕೆಯ ಸಾಮರ್ಥ್ಯಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಹಾಗಾದರೆ ಡಿಸ್ಲೆಕ್ಸಿಯಾ ಯಾವುದರ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರ್ತಾ ಇದೆ? ಆಪ್ಷನ್ ಎ ಓದುವಿಕೆಯ ಮೇಲೆ, ಆಪ್ಷನ್ ಬಿ ಮೌಖಿಕ ಭಾಷೆಯ ಮೇಲೆ, ಆಪ್ಷನ್ ಸಿ ಸಂಕೇತ ಭಾಷೆಯ ಮೇಲೆ, ಆಪ್ಷನ್ ಡಿ ಉಪಭಾಷೆಯ ಮೇಲೆ. ಸೊ ದಿಸ್ ಡಿಸ್ಲೆಕ್ಸಿಯಾ ಇಟ್ ಈಸ್ ಹ್ಯಾವಿಂಗ್ ನೆಗೆಟಿವ್ ಎಫೆಕ್ಟ್ ಆನ್ ದ ಆಪ್ಷನ್ ಎ ರೀಡಿಂಗ್. ಸೊ ಡಿಸ್ಲೆಕ್ಸಿಯಾ ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಅ ನೆಗೆಟಿವ್ ಎಫೆಕ್ಟ್ ಆನ್ ರೀಡಿಂಗ್. ಸೊ ಈ ಡಿಸ್ಲೆಕ್ಸಿಯಾ ಎಂಬುದು ಓದುವಿಕೆಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರ್ತಾ ಇದೆ. ಸೊ ಲರ್ನಿಂಗ್ ಡಿಸಬಿಲಿಟಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಇಂಪರ್ಫೆಕ್ಟ್ ಎಬಿಲಿಟಿ ಟು ಲಿಸನ್, ಥಿಂಕ್, ಸ್ಪೀಕ್, ರೀಡ್, ರೈಟ್, ಸ್ಪೆಲ್ ಆರ್ ಡೂ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಸೊ ಇಲ್ಲಿ ಲರ್ನಿಂಗ್ ಡಿಸಬಿಲಿಟಿ ಅಂತಂತಂದರೆ ಯಾವುದೇ ಒಂದು ಭಾಷೆಯನ್ನು ಕೇಳುವುದು, ಮಾತನಾಡುವುದು, ಯೋಚಿಸುವುದು, ಬರೆಯುವುದು, ಓದುವುದು ಇವುಗಳಲ್ಲಿ ಮಾಡುವ ಮಿಸ್ಟೇಕ್ಸ್ ಆಗಿದೆ. ಸೊ ಲರ್ನಿಂಗ್ ಡಿಸಬಿಲಿಟಿ ಇಸ್ ಬಿಲೀವ್ ಟು ಬಿ ಪ್ರೆಸೆಂಟ್ ಇಫ್ ದೇರ್ ಈಸ್ ಅ ಸಬ್ಸ್ಟ್ಯಾನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಬೇಸ್ಡ್ ಆನ್ ಇಂಟೆಲಿಜೆನ್ಸ್. ಸೊ ಕ್ವೆಶನ್ ನಂಬರ್ 5. A student of your class has visual deficiency. As a language teacher, you will. So you are a teacher and in your class one of the students is having visual deficiency. Then how we are going to treat him? Option A, give that child a special treatment with sympathy. Option B, excuse the child to perform lower than others. Option C, help and ask his or her peers to assist in routine classwork. Option D, treat the child normally and support through audio material. ಸೊ ನಿಮ್ಮ ತರಗತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಯು ದೃಷ್ಟಿ ದೋಷವನ್ನು ಹೊಂದಿದ್ದಾನೆ. ಭಾಷಾ ಶಿಕ್ಷಕರಾಗಿ ನೀವು ಯಾವ ರೀತಿಯ ಮಗುವಿಗೆ ಸಹಾಯವನ್ನು ಮಾಡ್ತಾ ಇದ್ದೀರಿ? ಆಪ್ಷನ್ ಎ, ಆ ಮಗುವಿಗೆ ಸಹಾನುಭೂತಿಯೊಂದಿಗೆ ವಿಶೇಷ ಚಿಕಿತ್ಸೆಯನ್ನು ನೀಡುವುದು. ಆಪ್ಷನ್ ಬಿ, ಇತರರಿಗಿಂತ ಕಡಿಮೆ ಸಾಧನೆ ಮಾಡಿದರೆ ಮಗುವನ್ನು ಕ್ಷಮಿಸುವುದು. ಆಪ್ಷನ್ ಸಿ, ದಿನನಿತ್ಯದ ತರಗತಿಯ ಕೆಲಸಗಳಲ್ಲಿ ಸಹಾಯ ಮಾಡಲು ಅವನ ಗೆಳೆಯರಿಗೆ ಸಹಾಯ ಮಾಡಿ ಅಂತ ಹೇಳುವುದು. ಆಪ್ಷನ್ ಡಿ, ಮಗುವಿಗೆ ಸಾಮಾನ್ಯವಾಗಿ ಚಿಕಿತ್ಸೆ ನೀಡಿ ಮತ್ತು ಆಡಿಯೋ ವಸ್ತುಗಳ ಮೂಲಕ ಬೆಂಬಲ ನೀಡುವುದು. ಅಂದರೆ ಆ ಮಗುವನ್ನು ಸಾಮಾನ್ಯ ಮಕ್ಕಳಂತೆ ಟ್ರೀಟ್ ಮಾಡಿ ಆ ಮಗುವಿಗೆ ಆಡಿಯೋ ಮೂಲಕ ಹೆಚ್ಚಿನ ಮಾಹಿತಿಯನ್ನು ನೀಡುವುದು. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ option D. If a student is having visual deficiency, then a teacher should treat the child normally and support through audio material. ಸೊ ಇಂಥ ಸಂದರ್ಭದಲ್ಲಿ ಮಗು ಇಡೀ ತರಗತಿಯಲ್ಲಿ ಯಾವುದೇ ಒಂದು ಮಗು ದೃಷ್ಟಿ ದೋಷವನ್ನು ಹೊಂದಿದ್ರೆ ಆವಾಗ ಶಿಕ್ಷಕರು ಮಗುವನ್ನು ನಾರ್ಮಲ್ ಆಗಿ ಎಲ್ಲ ವಿದ್ಯಾರ್ಥಿಗಳಂತೆ ಟ್ರೀಟ್ ಮಾಡಿ ಆ ಮಗುವಿಗೆ ಆಡಿಯೋ ಮೂಲಕ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡಬೇಕು. So visual deficiency means that a person suffers from an issue with sight or vision. It may be caused by a loss of visual where the eyes does not see objects. So ಯಾವಾಗ ಒಂದು ಮಗು ಕಣ್ಣುಗಳಿಂದ ಸರಿಯಾದ ರೀತಿಯಲ್ಲಿ ನೋಡೋಕೆ ಆಗ್ತಾ ಇಲ್ಲ, ಸೊ ಅದನ್ನು ನಾವು ಏನಂತ ಇದ್ದೀವಿ? ವಿಜುವಲ್ ಡಿಫಿಷಿಯನ್ಸಿ, ದೃಷ್ಟಿ ದೋಷ ಅಂತ ಕರಿತಾ ಇದ್ದೀವಿ. So in a school environment, visual deficiency can cause difficulties when it comes to traditional reading and writing activities. Reading at a distance, distinguishing colors, recognizing shapes, participating in physical education, games, etc. So in that condition, the teacher should treat the student normally and he can give extra guidance through audio material.
ಸೊ ಯಾವಾಗ ಒಂದು ಶಾಲಾ ಪರಿಸರದಲ್ಲಿ ಒಬ್ಬ ವಿದ್ಯಾರ್ಥಿ ದೃಷ್ಟಿ ದೋಷವನ್ನು ಹೊಂದಿರ್ತಾನೆ, ಸೊ ಅವನು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾನೆ. ಓದುವುದರಲ್ಲಾಗಿರ್ಬೋದು, ಬರೆಯುವುದರಲ್ಲಾಗಿರ್ಬೋದು, ಕಲರ್ಗಳನ್ನು ಐಡೆಂಟಿಫೈ ಮಾಡೋದರಾಗಿರ್ಬೋದು, ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದಾಗಿರ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಶಿಕ್ಷಕರು ಆ ವಿದ್ಯಾರ್ಥಿಯನ್ನು ಎಲ್ಲ ವಿದ್ಯಾರ್ಥಿಗಳಂತೆಯೇ ಟ್ರೀಟ್ ಮಾಡಿ ಆ ವಿದ್ಯಾರ್ಥಿಗೆ ಧ್ವನಿಯ ಮೂಲಕ ಹೆಚ್ಚಿನ ಮಾಹಿತಿಯನ್ನು ನೀಡಬೇಕು. ಸೊ ಕ್ವೆಶನ್ ನಂಬರ್ 6, the language laboratory is used for teaching. Option A speaking skills, option B listening skills, option C both A and B, option D none of these. ಸೊ ಭಾಷಾ ಪ್ರಯೋಗಾಲಯವನ್ನು ಯಾವ ಬೋಧನೆಗಾಗಿ ಬಳಸಲಾಗ್ತಾ ಇದೆ? ಆಪ್ಷನ್ ಎ ಮಾತನಾಡುವ ಕೌಶಲ್ಯ, ಆಪ್ಷನ್ ಬಿ ಕೇಳುವ ಕೌಶಲ್ಯ, ಆಪ್ಷನ್ ಸಿ ಎ ಮತ್ತು ಬಿ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸೊ ಲ್ಯಾಂಗ್ವೇಜ್ ಲ್ಯಾಬ್ರೋಟರಿ ಇಟ್ ಈಸ್ ಯೂಸ್ಡ್ ಫಾರ್ ಟೀಚಿಂಗ್ ಬೋತ್ ಸ್ಪೀಕಿಂಗ್ ಸ್ಕಿಲ್ಸ್ ಆ್ಯಂಡ್ ಆಲ್ಸೋ ಲಿಸ್ನಿಂಗ್ ಸ್ಕಿಲ್ಸ್. ಸೊ ಈ ಒಂದು ಭಾಷಾ ಪ್ರಯೋಗಾಲಯವನ್ನು ಮಾತನಾಡಲು ಮತ್ತು ಕೇಳುವುದಕ್ಕಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಆಪ್ಷನ್ ಸಿ ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. So the language laboratory, it is an audio or audio visual installation. It is used as an aid in modern language teaching. They can be found among the other places in schools, universities and also in academics. Question number 7. If a student is making pronunciation errors, the best way to help him? Option A, provide him with correct pronunciation without any humiliation. Option B, call his parents and complain. Option C, scold him in class for incorrect pronunciation. Option D, mock at him in class for incorrect pronunciation. ವಿದ್ಯಾರ್ಥಿಯು ಉಚ್ಚಾರಣೆಯ ದೋಷಗಳನ್ನು ಮಾಡುತ್ತಿದ್ದರೆ ಅವನಿಗೆ ಸಹಾಯ ಮಾಡುವ ಅತ್ಯುತ್ತಮ ಮಾರ್ಗ ಯಾವುದು? ಆಪ್ಷನ್ ಎ, ಯಾವುದೇ ಅವಮಾನವಿಲ್ಲದೆ ಸರಿಯಾದ ಉಚ್ಚಾರಣೆಯನ್ನು ಅವನಿಗೆ ಒದಗಿಸುವುದು. ಆಪ್ಷನ್ ಬಿ, ಅವನ ಪೋಷಕರಿಗೆ ಕರೆ ಮಾಡಿ ದೂರು ನೀಡುವುದು. ಆಪ್ಷನ್ ಸಿ, ತಪ್ಪಾದ ಉಚ್ಚಾರಣೆಗಾಗಿ ತರಗತಿಯಲ್ಲಿ ಅವನನ್ನು ಬೈಯುವುದು. ಆಪ್ಷನ್ ಡಿ, ತಪ್ಪಾದ ಉಚ್ಚಾರಣೆಗಾಗಿ ತರಗತಿಯಲ್ಲಿ ಅವನನ್ನು ಅಪಹಾಸ್ಯ ಮಾಡುವುದು. ಎಸ್, ವೆರಿ ಈಸಿ ಕ್ವಶನ್. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಎಸ್, ಇಫ್ ಅ ಸ್ಟೂಡೆಂಟ್ ಈಸ್ ಮೇಕಿಂಗ್ ಪ್ರೊನೌನ್ಸಿಯೇಷನ್ ಎರರ್ಸ್, then the teacher should provide him with correct pronunciation without any humiliation. ಸೊ ಯಾವುದೇ ಅನುಮಾನವಿಲ್ಲದೆ ಸರಿಯಾದ ಉಚ್ಚಾರಣೆಯನ್ನು ವಿದ್ಯಾರ್ಥಿಗೆ ತಿಳಿಸಿಕೊಟ್ಟು ಮರು ಉಚ್ಚಾರಿಸುವಂತೆ ಹೇಳಬೇಕು. ಸೊ ಹೀಗಾಗಿ ಆಪ್ಷನ್ ಎ ಏನಾಗಿದೆ, ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಸೊ ಗುಡ್ ಸ್ಪೀಚ್ ಆರ್ ಸ್ಪೀಕಿಂಗ್ ವೆಲ್ ಡಿಪೆಂಡ್ಸ್ ಅಪಾನ್ ದ ಪ್ರಾಪರ್ ಪ್ರೊನೌನ್ಸಿಯೇಷನ್ ಆಫ್ ವರ್ಡ್ಸ್. ಸೊ ನಾವು ಮಾತನಾಡುವಾಗ ಈ ಎಲ್ಲ ವರ್ಡ್ಸ್ಗಳನ್ನು ಸರಿಯಾಗಿ ಪ್ರೊನೌನ್ಸ್ ಮಾಡಬೇಕಾಗ್ತಾ ಇದೆ. ಸೊ ವೆನೆವರ್ ವಿ ಪ್ರೊಡ್ಯೂಸ್ ಅ ಸೌಂಡ್ ಥ್ರೂ ಅವರ್ ಮೌತ್. So speech involves a number of organs called organs of speech. So we speak when the air passes through the throat, mouth or nose. So for good speech, correct breathing is important. During the speech, it is necessary to breathe at the right time and retain the breath to make appropriate sounds. So ನಾವು ಯಾವಾಗಲೂ ಉಚ್ಚಾರಣೆಯನ್ನು ಪದಗಳನ್ನು ಉಚ್ಚಾರ ಮಾಡುವಾಗ ಸರಿಯಾಗಿ ಉಸಿರಾಟ ಕ್ರಿಯೆಯನ್ನು ನೋಡ್ಕೊಳ್ಬೇಕಾಗುತ್ತೆ. ಸೊ ಉಸಿರಾಟ ಕ್ರಿಯೆ ನಿಧಾನವಾಗಿದ್ದಷ್ಟು ಉಚ್ಚಾರಣೆ ಸರಿಯಾಗ್ತಾ ಇದೆ. ಸೊ ಕ್ವೆಶ್ಚನ್ ನಂಬರ್ 8. ಡ್ಯಾಶ್ ಈಸ್ ಅ ಲರ್ನಿಂಗ್ ಡಿಸಬಿಲಿಟಿ ದಟ್ ಅಫೆಕ್ಟ್ಸ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಫೈನ್ ಮೋಟರ್ ಸ್ಕಿಲ್ಸ್. ಆಪ್ಷನ್ ಎ, ಡಿಸ್ಪಾಸಿಯಾ. ಆಪ್ಷನ್ ಬಿ, ಅಪೇಸಿಯಾ. ಆಪ್ಷನ್ ಸಿ, ಡಿಸ್ಕ್ಯಾಲ್ಕುಲಿಯಾ. ಆಪ್ಷನ್ ಡಿ, ನನ್ ಆಫ್ ದಿ ಅಬೌವ್. ಡ್ಯಾಶ್ ಕಲಿಕೆಯ ಅಸಾಮರ್ಥ್ಯವಾಗಿದ್ದು ಅದು ಕೈ ಬರಹ ಮತ್ತು ಉತ್ತಮ ಮೋಟಾರು ಕೌಶಲ್ಯಗಳ ಮೇಲೆ ಪರಿಣಾಮ ಬೀರುತ್ತಿದೆ. ಆಪ್ಷನ್ ಎ, ಡಿಸ್ಪೇಸಿಯಾ. ಆಪ್ಷನ್ ಬಿ, ಅಪೇಸಿಯಾ. ಆಪ್ಷನ್ ಸಿ, ಡಿಸ್ಕ್ಯಾಲ್ಕುಲಿಯಾ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ಮೇಲಿನ ಯಾವುದೂ ಅಲ್ಲ. So here the right answer will be dysgraphia.
So the dash is a learning disability that affects handwriting and fine motor skills. It is known as the dysgraphia. So learning disability refers to a neurological disorder that causes cognitive impairment. Dyslexia, dysgraphia, dyscalculia are the most common learning disabilities. So dysgraphia refers to learning disability which affect learners' ability to write. So here the students who is facing the problem of dysgraphia, he will also face problems in organizing letters, numbers and words. This will leads to the problem with poor spelling, impaired handwriting, etc. So here the right answer will be dysgraphia. It is not there in the option, so the right answer is none of the above. So question number 9. Learning disabilities may occur due to all of the following except option A, teacher's way of teaching, option B, prenatal use of alcohol, option C, mental retardation, option D, meningitis during infancy. ಈ ಕೆಳಗಿನವುಗಳನ್ನು ಯಾವುದನ್ನು ಹೊರತುಪಡಿಸಿ ಕಲಿಕೆಯಲ್ಲಿ ಅಸಮರ್ಥತೆ ಉಂಟಾಗಬಹುದು, ಅಂದರೆ ಕಲಿಕೆಯಲ್ಲಿ ಅಸಮರ್ಥತೆ ಇವುಗಳಲ್ಲಿ ಯಾವುದು ಕಾರಣ ಅಲ್ಲ. ಆಪ್ಷನ್ ಎ ಶಿಕ್ಷಕರ ಬೋಧನೆಯ ವಿಧಾನ, ಆಪ್ಷನ್ ಬಿ ಪ್ರಸವ ಪೂರ್ವ ಮದ್ಯದ ಬಳಕೆ, ಆಪ್ಷನ್ ಸಿ ಬುದ್ಧಿಮಾಂದ್ಯ, ಆಪ್ಷನ್ ಡಿ ಶೈಶವಾವಸ್ಥೆಯಲ್ಲಿ ಮೆನಿಂಜೈಟಿಸ್. Yes, here the right answer is option A, teacher's way of teaching. Yes, it is not having any effect on the learning disabilities is not occurring due to teacher's way of teaching. So ಇಲ್ಲಿ ಕಲಿಕೆಯ ಅಸಮರ್ಥತೆಯು ಶಿಕ್ಷಕರ ಬೋಧನೆ ವಿಧಾನದಿಂದ ಆಗ್ತಾ ಇಲ್ಲ. ಸೊ ಆಪ್ಷನ್ ಎ ಏನಾಗಿದೆ, ಸರಿಯಾಗಿದೆ. So learning disability, it is a disorder that affects people's ability to either interpret what they see and hear or to link information from different parts of the brain. So since these limitations can show up in many forms, it is difficult to pinpoint the exact cause. So question number 10. Orthopedically impaired children are likely to have option A, dyscalculia, option B, dyslexia, option B, dysgraphia, option D, dysthymia. ಸೊ ಆರ್ಥೋಪೆಡಿಕಲಿ ದುರ್ಬಲಗೊಂಡ ಮಕ್ಕಳು ಡ್ಯಾಶ್ ಅನ್ನು ಹೊಂದಿರುತ್ತಾರೆ. ಆಪ್ಷನ್ ಎ ಡಿಸ್ಕ್ಯಾಲ್ಕುಲಿಯಾ, ಆಪ್ಷನ್ ಬಿ ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಟೇಮಿಯಾ. ಸೊ the children who are orthopedically impaired, so they are likely to have dysgraphia. ಸೊ ಆರ್ಥೋಪೆಡಿಕಲಿ ದುರ್ಬಲಗೊಂಡ ಮಕ್ಕಳು ಡಿಸ್ಗ್ರಾಫಿಯಾನ್ನು ಹೊಂದಿರುತ್ತಾರೆ. ಸೊ ಆರ್ಥೋಪೆಡಿಕಲಿ impaired children are likely to have dysgraphia. Dysgraphia means it is a writing disorder. So it is associated with the impaired handwriting, orthographic coding and finger sequencing. Dysgraphia, it is a writing disability in which a person finds it hard to form letters or write within a defined space. And dysgraphia, it is going to affect person's handwriting ability. A person with dysgraphia may exhibit difficulty with letter spacing, trouble thinking and also writing simultaneously. So these are the problems are related with dysgraphia. Yes, question number 11. Learning disability is option A, does not improve with appropriate input, option B, it is a stable state, option B, it is a variable state, option D, need not impair functioning. ಕಲಿಕೆಯ ಅಸಾಮರ್ಥ್ಯ, ಆಪ್ಷನ್ ಎ ಸರಿಯಾದ ಇನ್ಪುಟ್ನೊಂದಿಗೆ ಸುಧಾರಿಸುವುದಿಲ್ಲ, ಆಪ್ಷನ್ ಬಿ ಕಲಿಕೆಯ ಅಸಾಮರ್ಥ್ಯ ಇದೊಂದು ಸ್ಥಿರ ಸ್ಥಿತಿಯಾಗಿದೆ, ಆಪ್ಷನ್ ಸಿ ಇದೊಂದು ವೇರಿಯೇಬಲ್ ಸ್ಥಿತಿಯಾಗಿದೆ, ಆಪ್ಷನ್ ಡಿ ಕಾರ್ಯನಿರ್ವಹಣೆಯನ್ನು ದುರ್ಬಲಗೊಳಿಸಬೇಕಾಗಿಲ್ಲ. ಸೊ ಹಿಯರ್ ಲರ್ನಿಂಗ್ ಡಿಸಬಿಲಿಟಿ ಇಟ್ ಈಸ್ ಅ ವೇರಿಯೇಬಲ್ ಸ್ಟೇಟ್, ಇದು ಒಂದು ವೇರಿಯೇಬಲ್ ಸ್ಥಿತಿಯಾಗಿದೆ. ಸೊ
So learning disability, it is not consistent and liable to change. It could be identified by psychiatrists. So question number 12. Which of the following is not a sign of reading difficulty among young learners? Difficulty in option A, reading speed and fluency. Option B, understanding words and ideas. Option C, spelling consistency. Option D, letter and word recognition. So ಯಾವುದು ಸಾರಿ ಇಲ್ಲಿ ಕ್ವೆಶ್ಚನ್ ಅನ್ನು ಟ್ರಾನ್ಸ್ಲೇಷನ್ ಆಗಿಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಸೈನ್ ಆಫ್ ರೀಡಿಂಗ್ ಡಿಫಿಕಲ್ಟಿ ಅಮಂಗ್ ಯಂಗ್ ಲರ್ನರ್ಸ್? So here the right answer is option A, reading speed and fluently. So option A is correct. So question number 13. Learning disabilities may occur due to all which of the following except. So learning disabilities may occur due to all, but which one of the following is not included? Option A, cultural factors. Option B, cerebral dysfunction. Option C, emotional disturbance. Option D, behavioral disturbance. ಕಲಿಕೆಯಲ್ಲಿ ಅಸಮರ್ಥತೆಗಳು ಇವುಗಳಲ್ಲಿ ಯಾವುದನ್ನು ಹೊರತುಪಡಿಸಿ ಅನುಸರಿಸುವುದರಿಂದ ಉಂಟಾಗಬಹುದು? ಆಪ್ಷನ್ ಎ, ಸಾಂಸ್ಕೃತಿಕ ಅಂಶಗಳು. ಆಪ್ಷನ್ ಬಿ, ಸೆರೆಬ್ರಲ್ ಅಪಸಾಮಾನ್ಯ ಕ್ರಿಯೆ. ಆಪ್ಷನ್ ಸಿ, ಭಾವನಾತ್ಮಕ ಅಡಚಣೆ. ಆಪ್ಷನ್ ಡಿ, ವರ್ತನೆಯ ಅಡಚಣೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಸೊ ಲರ್ನಿಂಗ್ ಡಿಸಬಿಲಿಟೀಸ್ ಮೇ ಆಕರ್ ಡ್ಯೂ ಟು ದ ಫಾಲೋವಿಂಗ್ ಎಕ್ಸೆಪ್ಟ್ ಕಲ್ಚರಲ್ ಫ್ಯಾಕ್ಟರ್ಸ್. ಸೊ ಈ ಒಂದು ಕಲಿಕೆಯಲ್ಲಿ ಅಸಮರ್ಥತೆಗಳು ಈ ಸಾಂಸ್ಕೃತಿಕ ಅಂಶಗಳನ್ನು ಹೊರತುಪಡಿಸಿ ಉಂಟಾಗ್ತಾ ಇವೆ. ಸೊ ಆಪ್ಷನ್ ಎ ಸರಿಯಾಗಿದೆ. ಸೊ ಕ್ವೆಶ್ಚನ್ ನಂಬರ್ 14. A student is aggressive in his behavior towards his peer group and does not conform to the norms of the school. The student needs help in option A, affective domain. Option B, higher order thinking skills. Option C, cognitive domain. Option D, psychomotor domain. ವಿದ್ಯಾರ್ಥಿಯು ತನ್ನ ಪಿಯರ್ ಗುಂಪಿನ ಕಡೆಗೆ ತನ್ನ ವರ್ತನೆಯಲ್ಲಿ ಆಕ್ರಮಣಕಾರಿ ಮತ್ತು ಶಾಲೆಯ ನಿಯಮಗಳಿಗೆ ಅನುಗುಣವಾಗಿಲ್ಲ. ಈ ವಿದ್ಯಾರ್ಥಿಗೆ ಡ್ಯಾಶ್ ಸಹಾಯದ ಅಗತ್ಯವಿದೆ. ಆಪ್ಷನ್ ಎ, ಪರಿಣಾಮಕಾರಿ ಡೊಮೇನ್. ಆಪ್ಷನ್ ಬಿ, ಉನ್ನತ ಕ್ರಮದ ಚಿಂತನೆಯ ಕೌಶಲ್ಯಗಳು. ಆಪ್ಷನ್ ಸಿ, ಅರಿವಿನ ಡೊಮೇನ್. ಆಪ್ಷನ್ ಡಿ, ಸೈಕೋಮೋಟರ್ ಡೊಮೇನ್. So a student who is aggressive in his behavior towards his peer group and is not following the rules of the college, so he needs help in affective domain. So option A is correct. So ಯಾವ ಒಬ್ಬ ವಿದ್ಯಾರ್ಥಿ ತನ್ನ ಗುಂಪಿನ ಗೆಳೆಯರೊಂದಿಗೆ ವರ್ತನೆಯಲ್ಲಿ ಸರಿಯಾಗಿಲ್ಲ ಮತ್ತು ಶಾಲೆಯ ನಿಯಮಗಳನ್ನು ಫಾಲೋ ಮಾಡ್ತಾ ಇಲ್ಲ, ಆತನಿಗೆ ಪರಿಣಾಮಕಾರಿ ಡೊಮೇನ್ನಲ್ಲಿ ಸಹಾಯದ ಅಗತ್ಯವಿದೆ. ಸೊ ಅಫೆಕ್ಟಿವ್ ಡೊಮೇನ್, ಇಟ್ ಈಸ್ ಕನ್ಸರ್ನ್ ವಿತ್ ಇಮೋಷನ್ಸ್, ಫೀಲಿಂಗ್ ಮತ್ತು ಆ್ಯಂಡ್ ವ್ಯಾಲ್ಯೂಸ್. ಸೊ ಈ ಒಂದು ಎಫೆಕ್ಟಿವ್ ಡೊಮೇನ್ ಎಂಬುದು ಮನುಷ್ಯನ ಭಾವನೆಗಳಿಗೆ, ಆತನ ಮೌಲ್ಯಗಳಿಗೆ ಸಂಬಂಧಿಸಿದೆ. ಕ್ವೆಶ್ಚನ್ ನಂಬರ್ 15. When a child with disability first comes to school, the teacher should. Yes, when the child with disability is entering into a school, what teacher will do? Option A, conduct an admission test. Option B, refer the child to a special school according to the disability. Option C, schedule him from the other students. Option D, discuss with the child's parents to evolve collaborative plans. ಸೊ ಅಂಗವೈಕಲ್ಯವನ್ನು ಹೊಂದಿರುವ ಮಗು ಮೊದಲು ಶಾಲೆಗೆ ಬಂದಾಗ ಶಿಕ್ಷಕರು ಏನು ಮಾಡಬೇಕಾಗಿದೆ? ಆಪ್ಷನ್ ಎ, ಪ್ರವೇಶ ಪರೀಕ್ಷೆಯನ್ನು ನಡೆಸಬೇಕು. ಆಪ್ಷನ್ ಬಿ, ಅಂಗವೈಕಲ್ಯಕ್ಕೆ ಅನುಗುಣವಾಗಿ ಮಗುವನ್ನು ವಿಶೇಷ ಶಾಲೆಗೆ ಸೇರಿಸುವಂತೆ ಉಲ್ಲೇಖಿಸಬೇಕು. ಆಪ್ಷನ್ ಸಿ, ಇತರ ವಿದ್ಯಾರ್ಥಿಗಳಿಂದ ಅವನನ್ನು ಪ್ರತ್ಯೇಕಿಸಬೇಕು. ಆಪ್ಷನ್ ಡಿ, ವಿಕಾಸಗೊಳ್ಳಲು ಮಗುವಿನ ಪೋಷಕರೊಂದಿಗೆ ಚರ್ಚಿಸಬೇಕು. So here the right answer is, so when a child is going to enter the school with disability, the teacher should discuss with the child's parents to evolve collaborative plans. ಸೊ ಯಾವಾಗ ಅಂಗವೈಕಲ್ಯವನ್ನು ಹೊಂದಿರುವ ಮಗು ಮೊದಲು ಶಾಲೆಗೆ ಬರ್ತಾ ಇದೆ, ಶಿಕ್ಷಕರು ಅವರ ಪೋಷಕರೊಂದಿಗೆ ಸಹಕಾರಿ ಯೋಜನೆಗಳನ್ನು ಫಾಲೋ ಮಾಡಲು ಚರ್ಚೆ ಮಾಡಬೇಕಾಗ್ತಾ ಇದೆ. ಸೊ ಆಪ್ಷನ್ ಡಿ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. So let us move to the
Next slide. So here addressing the needs of learners with disabilities. ಸೊ ಈ ಒಂದು ಅಂಗವೈಕಲ್ಯ ಹೊಂದಿರೋ ವಿದ್ಯಾರ್ಥಿಗಳನ್ನ ಯಾವ ರೀತಿ ಶಿಕ್ಷಕರು ಟ್ರೀಟ್ ಮಾಡಬೇಕು. ಸೊ ಬಿಗಿನ್ ವಿತ್ ಗ್ಯಾದರಿಂಗ್ ಡೇಟಾ ಅಬೌಟ್ ದ ಸ್ಟೂಡೆಂಟ್ ಥ್ರೂ ಕ್ಲಾಸ್ ರೂಮ್ ಬೇಸ್ಡ್ ಅಸೆಸ್ಮೆಂಟ್ ಪ್ರೊಸೆಸಸ್. ಆ ವಿದ್ಯಾರ್ಥಿಯ ಬಗ್ಗೆ ಮಾಹಿತಿಯನ್ನು ಶಿಕ್ಷಕರು ಸಂಗ್ರಹಿಸಬೇಕು. ಕೊಲ್ಯಾಬ್ರೇಟ್ ವಿತ್ ಪೇರೆಂಟ್ಸ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಟು ಕ್ರಿಯೇಟ್ ಅ ಸ್ಟೂಡೆಂಟ್ ಪ್ರೊಫೈಲ್ ಟು ಗೇನ್ ದ ರಿಕ್ವೈರ್ಡ್ ಇನ್ಸೈಟ್ ಇನ್ ಟು ದ ಯುನೀಕ್ ಲರ್ನಿಂಗ್ ನೀಡ್ಸ್ ಆಫ್ ದ ಸ್ಟೂಡೆಂಟ್ಸ್. ಸೊ ಆ ವಿದ್ಯಾರ್ಥಿಯ ಶಿಕ್ಷಕರಿಂದ ಪೇರೆಂಟ್ಸ್ಗಳೊಂದಿಗೆ ಶಿಕ್ಷಕರು ಮಾತುಕತೆಯನ್ನು ನಡೆಸಬೇಕು. ಒನ್ಸ್ ಇನಫ್ ಇನ್ಫಾರ್ಮೇಷನ್ ಇಸ್ ಗ್ಯಾದರ್ಡ್, ಬಿಗಿನ್ ವಿತ್ ಸೆಲೆಕ್ಟಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ದಟ್ ಬೆಸ್ಟ್ ಸಪೋರ್ಟ್ ಸ್ಟೂಡೆಂಟ್ಸ್ ಲರ್ನಿಂಗ್. ಒಂದು ಸಾರಿ ಈ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ ನಂತರ ಶಿಕ್ಷಕರು ಆ ವಿದ್ಯಾರ್ಥಿಗೆ ಸರಿ ಹೊಂದುವಂತಹ ಟೀಚಿಂಗ್ ಮೆಥಡ್ಸನ್ನು ಆಯ್ಕೆ ಮಾಡಿಕೊಳ್ಬೇಕು. So adopt classroom communities where all students, including those with diverse needs and abilities, have sense of personal belonging and achievement. Then work on the democratic principles of non-discrimination and equal opportunities to promote accessibility to the curriculum. ಅದೇ ರೀತಿ ಶಿಕ್ಷಕರು ಆ ವಿದ್ಯಾರ್ಥಿಯನ್ನು ಬೇರೆ ವಿದ್ಯಾರ್ಥಿಗಳಿಂದ ಬೇರೆ ಮಾಡದೆ ಸಾಮಾನ್ಯ ವಿದ್ಯಾರ್ಥಿಗಳಂತೆ ಟ್ರೀಟ್ ಮಾಡಿ ಎಲ್ಲ ಅವಕಾಶಗಳನ್ನು ನೀಡಬೇಕಾಗ್ತಾ ಇದೆ. ಸೊ ಕ್ವೆಶನ್ ನಂಬರ್ 16. ದ ಕಾಸ್ ಆಫ್ ಲರ್ನ್ಡ್ ಹೆಲ್ಪ್ಲೆಸ್ನೆಸ್ ಇನ್ ಚಿಲ್ಡ್ರನ್ ಈಸ್ ದೇರ್. ಆಪ್ಷನ್ ಎ ಅಕ್ವೈರ್ಡ್ ಬಿಹೇವಿಯರ್ ದ್ಯಾಟ್ ದೇ ವಿಲ್ ನಾಟ್ ಸಕ್ಸೀಡ್. ಆಪ್ಷನ್ ಬಿ ಕಾರ್ಲೆಸ್ attitude ಟುವರ್ಡ್ಸ್ ಕ್ಲಾಸ್ರೂಮ್ ಆಕ್ಟಿವಿಟೀಸ್. ಆಪ್ಷನ್ ಸಿ ನಾನ್ ಕಂಪ್ಲೈನ್ಸ್ ವಿತ್ ಎಕ್ಸ್ಪೆಕ್ಟೇಷನ್ ಆಫ್ ದೇರ್ ಪೇರೆಂಟ್ಸ್. ಆಪ್ಷನ್ ಡಿ ಮಾರಲ್ ಡಿಸಿಷನ್ ಫಾರ್ ನಾಟ್ ಟೇಕಿಂಗ್ ಅಪ್ ಸ್ಟಡೀಸ್ ಸೀರಿಯಸ್ಲಿ. ಸೊ ಮಕ್ಕಳಲ್ಲಿ ಕಲಿಕೆಯ ಅಸಹಾಯಕತೆಗೆ ಕಾರಣ ಅವರ ಆಪ್ಷನ್ ಎ ಸ್ವಾಧೀನಪಡಿಸಿಕೊಂಡ ನಡವಳಿಕೆಯು ಅವರನ್ನು ಯಶಸ್ವಿಯಾಗಲು ಬಿಡ್ತಾ ಇಲ್ಲ. ಆಪ್ಷನ್ ಬಿ ತರಗತಿಯ ಚಟುವಟಿಕೆಗಳ ಬಗ್ಗೆ ನಿರ್ದಯ ವರ್ತನೆಯನ್ನು ಹೊಂದಿದ್ದಾರೆ. ಆಪ್ಷನ್ ಸಿ ಅವರ ಪೋಷಕರ ನಿರೀಕ್ಷೆಗಳನ್ನು ಅವರು ಅನುಸರಿಸ್ತಾ ಇಲ್ಲ. ಆಪ್ಷನ್ ಡಿ ಅಧ್ಯಯನವನ್ನು ಗಂಭೀರವಾಗಿ ತೆಗೆದುಕೊಳ್ಳದಿರುವ ನೈತಿಕ ನಿರ್ಧಾರ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ದ ಕಾಸ್ ಆಫ್ ಲರ್ನ್ಡ್ ಹೆಲ್ಪ್ಲೆಸ್ನೆಸ್ ಈಸ್ ಚಿಲ್ಡ್ರನ್ಸ್ ಅಕ್ವೈರ್ಡ್ ಬಿಹೇವಿಯರ್ ದಟ್ ವಿಲ್ ನಾಟ್ ಸಕ್ಸೀಡ್. ಸೊ ಮಕ್ಕಳಲ್ಲಿ ಕಲಿಕೆಯ ಅಸಹಾಯಕತೆಗೆ ಕಾರಣ ಏನೆಂದರೆ ಈ ಮಕ್ಕಳ ಸ್ವಾಧೀನಪಡಿಸಿಕೊಂಡ ನಡವಳಿಕೆಯು ಅವರನ್ನು ಯಶಸ್ವಿಯಾಗಲು ಬಿಡ್ತಾ ಇಲ್ಲ. ಸೊ ಆಪ್ಷನ್ ಎ ಏನಾಗಿದೆ ಇಲ್ಲಿ ಸರಿಯಾಗಿದೆ. So learned helplessness is often measured in terms of the subject's ability and persistence before they give up the task. So it is an acquired behavior that will not succeed and continuous failure which leads to little persistence and poor performance. This shows helplessness. So let us move to the next question. Question number 17. Learning disabilities. Option A are also present in children with average or above average IQ. Option B are not immutable irrespective of time and nature of interventions. Option C objective facts and culture have no role in determining them. Option D are synonymous with dyslexia. ಕಲಿಕೆಯಲ್ಲಿ ಅಸಮರ್ಥತೆ. ಆಪ್ಷನ್ ಎ ಸರಾಸರಿ ಅಥವಾ ಸರಾಸರಿಗಿಂತ ಹೆಚ್ಚಿನ IQ ಹೊಂದಿರುವ ಮಕ್ಕಳಲ್ಲಿಯೂ ಕೂಡ ಇರುತ್ತದೆ. ಆಪ್ಷನ್ ಬಿ ಸಮಯ ಮತ್ತು ಮಧ್ಯಸ್ಥಿಕೆಗಳ ಸ್ವರೂಪವನ್ನು ಲೆಕ್ಕಿಸದೆ ಅದು ಬದಲಾಗುವುದಿಲ್ಲ. ಆಪ್ಷನ್ ಸಿ ವಸ್ತುನಿಷ್ಠ ಸಂಗತಿಗಳು ಮತ್ತು ಸಂಸ್ಕೃತಿಯು ಅವುಗಳನ್ನು ನಿರ್ಧರಿಸುವಲ್ಲಿ ಯಾವುದೇ ಪಾತ್ರವನ್ನು ಹೊಂದಿಲ್ಲ. ಆಪ್ಷನ್ ಡಿ ಡಿಸ್ಲೆಕ್ಸಿಯಾಕ್ಕೆ ಸಮಾನಾರ್ಥಕವಾಗಿದೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಲರ್ನಿಂಗ್ ಡಿಸಬಿಲಿಟೀಸ್ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ಚಿಲ್ಡ್ರನ್ ವಿತ್ ಆವರೇಜ್ ಆ್ಯಂಡ್ ಅಬೋವ್ ಆವರೇಜ್ ಆಫ್ IQ. ಸೊ ಈ ಒಂದು ಕಲಿಕೆಯಲ್ಲಿ ಅಸಮರ್ಥತೆ ಸರಾಸರಿ ಅಥವಾ ಸರಾಸರಿಗಿಂತ ಹೆಚ್ಚಿನ IQ ಹೊಂದಿರುವ ಮಕ್ಕಳಲ್ಲಿಯೂ ಕೂಡ ಇದ್ದೇ ಇರುತ್ತದೆ. ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. So learning disability, it is a disorder that affects people's ability to either interpret what they see and hear or to link information from different parts of the brain. So it is a neurological disorder, and also it is going to cause cognitive impairment, and it can't be attributed to emotional disturbance or cultural difference. And it is also present in children with average or above average IQ. Question number 18. Children with learning disability. Option A cannot learn anything.
Option B, struggle with some aspects of learning. Option C, are very active but have a low IQ. Option D, are very wise and mature. ಸೊ ಕಲಿಕೆಯಲ್ಲಿ ಅಸಾಮರ್ಥ್ಯ ಹೊಂದಿರುವ ಮಕ್ಕಳು. ಆಪ್ಷನ್ ಎ, ಏನನ್ನೂ ಕಲಿಯಲು ಸಾಧ್ಯವಿಲ್ಲ. ಆಪ್ಷನ್ ಬಿ, ಕಲಿಕೆಯ ಕೆಲವು ಅಂಶಗಳೊಂದಿಗೆ ಹೋರಾಡುತ್ತಾರೆ. ಆಪ್ಷನ್ ಸಿ, ತುಂಬ ಕ್ರಿಯಾಶೀಲರು ಆದರೆ ಕಡಿಮೆ ಐಕ್ಯೂ ಹೊಂದಿರುತ್ತಾರೆ. ಆಪ್ಷನ್ ಡಿ, ತುಂಬ ಬುದ್ಧಿವಂತರು ಮತ್ತು ಪ್ರಬುದ್ಧರು. Yes, here the right answer is children with learning disability. They are going to struggle with some aspects of learning. So ಈ ಕಲಿಕೆಯಲ್ಲಿ ಅಸಾಮರ್ಥ್ಯವನ್ನು ಹೊಂದಿರುವ ಮಕ್ಕಳು ಅವರು ಕಲಿಕೆಯ ಕೆಲವು ಅಂಶಗಳೊಂದಿಗೆ ಹೋರಾಡಬೇಕಾಗ್ತಾ ಇದೆ. ಸೊ ಆಪ್ಷನ್ ಬಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 19. A child who can see partially. Option A, should be put in a regular school with no special provisions. Option B, should not be given education since it is not of any use to him. Option C, needs to be put in a separate institution. Option D, should be put in a regular school while making special provisions. ಸೊ ಭಾಗಶಃ ನೋಡಬಹುದಾದ ಮಗುವನ್ನು. ಆಪ್ಷನ್ ಎ, ಯಾವುದೇ ವಿಶೇಷ ನಿಬಂಧನೆಗಳಿಲ್ಲದ ನಿಯಮಿತ ಶಾಲೆಯಲ್ಲಿ ಸೇರಿಸಬೇಕು. ಆಪ್ಷನ್ ಬಿ, ಶಿಕ್ಷಣವನ್ನು ನೀಡಬಾರದು ಏಕೆಂದರೆ ಅವನಿಗೆ ಯಾವುದೇ ಪ್ರಯೋಜನವಿಲ್ಲ. ಆಪ್ಷನ್ ಸಿ, ಪ್ರತ್ಯೇಕ ಸಂಸ್ಥೆಯಲ್ಲಿ ಸೇರಿಸಬೇಕಾಗಿದೆ. ಆಪ್ಷನ್ ಡಿ, ವಿಶೇಷ ನಿಬಂಧನೆಗಳನ್ನು ಮಾಡುವಾಗ ನಿಯಮಿತ ಶಾಲೆಯಲ್ಲಿ ಸೇರಿಸಬೇಕು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. A child who can see partially should be put in a regular school while making special provisions. Yes, we should give admission in a regular school, but we also provide some special provisions. ಸೊ ಅಂಥ ಮಕ್ಕಳನ್ನು ಭಾಗಶಃ ನೋಡಬಹುದಾದ ಮಗುವನ್ನು ಈ ವಿಶೇಷ ನಿಬಂಧನೆಗಳನ್ನು ನೀಡುವುದರ ಮೂಲಕ, ವಿಶೇಷ ಕಾಳಜಿಯನ್ನು ವಹಿಸುವುದರ ಮೂಲಕ ನಿಯಮಿತ ಶಾಲೆಯಲ್ಲಿನೇ ಅಡ್ಮಿಷನನ್ನು ನೀಡಬೇಕು. So assistive aids for partially visually impaired children in regular settings. The first one is the teacher should organize teaching for the disabled along with normal children with special provisions. ಸೊ ಈ ರೀತಿಯ ಒಂದು ದೃಷ್ಟಿ ದೋಷವನ್ನು ಹೊಂದಿರುವ ಮಕ್ಕಳಿಗೆ ನಾರ್ಮಲ್ ಸ್ಟೂಡೆಂಟ್ಸ್ಗಳೊಂದಿಗೆ ಶಿಕ್ಷಣವನ್ನು ನೀಡಬೇಕು, ಆದರೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ನೀಡಬೇಕಾಗ್ತಾ ಇದೆ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ ನಂಬರ್ 20. Which of the following is not a characteristic of dyslexia? Option A, problems with reading accuracy, speed and comprehension. Option B, certainty has to right or left handedness. Option B, slow rate of writing. Option D, difficulty in learning and remembering printed words. ಸೊ ಕೆಳಗಿನವುಗಳಲ್ಲಿ ಯಾವುದು ಡಿಸ್ಲೆಕ್ಸಿಯಾದ ಲಕ್ಷಣ ಆಗಿಲ್ಲ? ಆಪ್ಷನ್ ಎ, ಓದುವ ನಿಖರತೆ, ವೇಗ ಮತ್ತು ಗ್ರಹಿಕೆಯ ತೊಂದರೆಗಳು. ಆಪ್ಷನ್ ಬಿ, ಬಲ ಅಥವಾ ಎಡಗೈ ಬಗ್ಗೆ ಖಚಿತತೆ. ಆಪ್ಷನ್ ಸಿ, ನಿಧಾನಗತಿಯ ಬರವಣಿಗೆ. ಆಪ್ಷನ್ ಡಿ, ಮುದ್ರಿತ ಪದಗಳನ್ನು ಕಲಿಯಲು ಮತ್ತು ನೆನಪಿಟ್ಟುಕೊಳ್ಳಲು ತೊಂದರೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಸೊ certainty has to right or left handedness. It is not a characteristic of dyslexia. ಸೊ ಇಲ್ಲಿ ಬಲಗೈ ಅಥವಾ ಎಡಗೈ ಮೂಲಕ ಬರೆಯುವುದು ಡಿಸ್ಲೆಕ್ಸಿಯಾನ ಒಂದು ಲಕ್ಷಣ ಆಗಿಲ್ಲ. ಸೊ ಡಿಸ್ಲೆಕ್ಸಿಯಾ, ಇಟ್ ಈಸ್ ಅ ರೀಡಿಂಗ್ ಡಿಸಬಿಲಿಟಿ ವಿಚ್ ಇಸ್ ನಾಟ್ ಡ್ಯೂ ಟು ಮೆಂಟಲ್ ರಿಟಾರ್ಡೇಷನ್, ಬ್ರೈನ್ ಡ್ಯಾಮೇಜ್ ಆರ್ ಲ್ಯಾಕ್ ಆಫ್ ಇಂಟೆಲಿಜೆನ್ಸ್. It is caused by an impairment in the brain's ability to translate images received from the eye. ಸೊ ಈ ಡಿಸ್ಲೆಕ್ಸಿಯಾ ಯಾಕೆ ಆಗ್ತಾ ಇದೆ ಅಂತಂದರೆ, ಯಾವಾಗ ನಮ್ಮ ಬ್ರೈನ್ ಈ ಇಮೇಜಸ್ಗಳನ್ನು ರಿಸೀವ್ ಮಾಡ್ಕೊಳ್ತಾ ಇದೆ ಕಣ್ಣಿಂದ, ಅವುಗಳನ್ನು ಟ್ರಾನ್ಸ್ಲೇಟ್ ಮಾಡುವಲ್ಲಿ ಅದು ವಿಫಲ ಆಗ್ತಾ ಇದೆ. ಸೊ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಸ್ಲೆಕ್ಸಿಯಾ are dyslexic child will read and write slowly, often reversing letters, word or numbers. ಸೊ ಈ ಡಿಸ್ಲೆಕ್ಸಿಯಾದಿಂದ ಬಳಲ್ತಾ ಇರೋ ಮಕ್ಕಳು ತುಂಬ ನಿಧಾನಗತಿಯಲ್ಲಿ ಓದ್ತಾ ಇದ್ದಾರೆ. ಸೊ ದ ಚೈಲ್ಡ್ ಮೇ ಟ್ರೈ ಟು ಗೆಸ್ ವೈಲ್ ರೀಡಿಂಗ್, ಒಮಿಟಿಂಗ್ ಆರ್ ಆ್ಯಡಿಂಗ್ ವರ್ಡ್ಸ್ ನಾಟ್ ಇನ್ ದ ಟೆಕ್ಸ್ಟ್. ಸೊ ಮಕ್ಕಳು ಪುಸ್ತಕದಲ್ಲಿ ಇಲ್ಲದೇ ಇರುವ ಶಬ್ದಗಳನ್ನು ಆ್ಯಡ್ ಮಾಡ್ತಾ ಇದ್ದಾರೆ. he or she may have poor vocabulary and weak comprehension. ಸೊ ಅವರಲ್ಲಿ ಶಬ್ದ ಸಂಪತ್ತು ಕಡಿಮೆ ಇರ್ತಾ ಇದೆ. ಸೊ ದೇ ಆರ್ ಗೋಯಿಂಗ್ ಟು ಕಾಪಿ ಫ್ರಮ್ ಪ್ರಿಂಟೆಡ್ ಬುಕ್ and they are facing difficulty in remembering and understanding printed words, problems with reading accurately and fluency. So these are the some problems related with dyslexia. Question number 21. Which of these is a characteristic of a child with learning disability?
Option A, an IQ below 50. Option B, difficulty in reading fluently and reversing words. Option C, bullying other children and engaging in aggressive acts. Option D, doing the same motor action repeatedly. ಕಲಿಕೆಯಲ್ಲಿ ಅಸಮರ್ಥತೆ ಹೊಂದಿರುವ ಮಗುವಿನ ಲಕ್ಷಣ ಯಾವುದು? ಆಪ್ಷನ್ ಎ 50ಕ್ಕಿಂತ ಕಡಿಮೆ ಐಕ್ಯೂ. ಆಪ್ಷನ್ ಬಿ ನಿರರ್ಗಳವಾಗಿ ಓದುವಲ್ಲಿ ಮತ್ತು ಪದಗಳನ್ನು ಹಿಮ್ಮೆಟ್ಟಿಸುವಲ್ಲಿ ತೊಂದರೆ. ಆಪ್ಷನ್ ಸಿ ಇತರ ಮಕ್ಕಳನ್ನು ಬೆದರಿಸುವಿಕೆ ಮತ್ತು ಆಕ್ರಮಣಕಾರಿ ಕೃತ್ಯಗಳಲ್ಲಿ ತೊಡಗಿಕೊಳ್ಳುವುದು. ಆಪ್ಷನ್ ಡಿ ಮೋಟಾರು ಕ್ರಿಯೆಯನ್ನು ಪದೇ ಪದೇ ಮಾಡುವುದು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಎಸ್, child with learning disability is facing problem in reading fluently and reversing words. ಸೊ ಕಲಿಕೆಯಲ್ಲಿ ಅಸಮರ್ಥತೆಯನ್ನು ಹೊಂದಿರುವ ಮಗು ನಿರರ್ಗಳವಾಗಿ ಓದುವಲ್ಲಿ ಮತ್ತು ಪದಗಳನ್ನು ಹಿಮ್ಮೆಟ್ಟಿಸುವಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದೆ. ಸೊ characteristics of child with learning disability. So children with learning disability are experiencing difficulty in learning and using certain skills such as reading, writing, listening and mathematical calculation. They are also facing problem in reading fluently and reversing the words. So the next question is children with learning disabilities. Option A, have confusion between letters and alphabets that looks alike. Option B, easily recognize and comprehend sight words. Option C, have retarded mental development. Option D, have low IQ. ಕಲಿಕೆಯಲ್ಲಿ ಅಸಮರ್ಥತೆಯನ್ನು ಹೊಂದಿರುವ ಮಕ್ಕಳು. ಆಪ್ಷನ್ ಎ, ಅಕ್ಷರಗಳು ಮತ್ತು ವರ್ಣಮಾಲೆಗಳ ನಡುವೆ ಒಂದೇ ರೀತಿ ಕಾಣುವ ಗೊಂದಲವನ್ನು ಹೊಂದಿರುತ್ತಾರೆ. ಆಪ್ಷನ್ ಬಿ, ದೃಷ್ಟಿ ಪದಗಳನ್ನು ಸುಲಭವಾಗಿ ಗುರುತಿಸುತ್ತಾರೆ ಮತ್ತು ಗ್ರಹಿಸುತ್ತಾರೆ. ಆಪ್ಷನ್ ಸಿ, ಮಾನಸಿಕ ಬೆಳವಣಿಗೆಯಲ್ಲಿ ಹಿಂದುಳಿದಿದ್ದಾರೆ. ಆಪ್ಷನ್ ಡಿ, ಕಡಿಮೆ ಐಕ್ಯೂ ಹೊಂದಿರುತ್ತಾರೆ. Yes, here the right answer is option A. Children with learning disabilities have confusion between letters and alphabets that looks alike. ಕಲಿಕೆಯಲ್ಲಿ ಅಸಮರ್ಥತೆಯನ್ನು ಹೊಂದಿರುವ ಮಕ್ಕಳು ಅಕ್ಷರಗಳು ಮತ್ತು ವರ್ಣಮಾಲೆಗಳ ನಡುವೆ ಒಂದೇ ರೀತಿ ಕಾಣುವ ಗೊಂದಲವನ್ನು ಹೊಂದಿರುತ್ತಾರೆ. ಸೊ ಆಪ್ಷನ್ ಎ ಸರಿಯಾಗಿದೆ. Okay, children with learning disabilities have confusion between letters and alphabet that looks alike. As dyslexia, it is the most common learning disability and it is going to result in reverse or mirror images of the letters and alphabets. Thus it makes learners to unable to read, interpret and understand the words, and they are also feeling confusion between shapes and sounds of the alphabets. So next question is a child with normal intelligence shows difficulty in reading and comprehending language. It indicates that the child is showing symptoms of. ಸೊ ಸಾಮಾನ್ಯ ಬುದ್ಧಿಮತ್ತೆ ಹೊಂದಿರುವ ಮಗು ಭಾಷೆಯನ್ನು ಓದಲು ಮತ್ತು ಗ್ರಹಿಸಲು ಕಷ್ಟವನ್ನು ತೋರಿಸ್ತಾ ಇದೆ. ಮಗು ಡ್ಯಾಶ್ ರೋಗ ಲಕ್ಷಣಗಳನ್ನು ತೋರಿಸುತ್ತದೆ. ಆಪ್ಷನ್ ಎ ಡಿಸ್ಗ್ರಾಫಿಯಾ, ಆಪ್ಷನ್ ಬಿ ಡಿಸ್ಕ್ಯಾಲ್ಕುಲಿಯಾ, ಆಪ್ಷನ್ ಸಿ ಡಿಸ್ಪ್ರಾಕ್ಸಿಯಾ, ಆಪ್ಷನ್ ಡಿ ಡಿಸ್ಲೆಕ್ಸಿಯಾ. Yes, here the right answer is option D, dyslexia. A child with normal intelligence shows difficulty in reading, then it is dyslexia. ಯಾವ ಒಂದು ಮಗು ಓದುವ ಕಷ್ಟವನ್ನು ತೋರಿಸ್ತಾ ಇದೆ ಅದು ಡಿಸ್ಲೆಕ್ಸಿಯಾ ಸಂಬಂಧಿಸಿದೆ. ಸೊ ಆಲ್ರೆಡಿ ಇದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ question number 24. Learning disabilities in mathematics can be assessed most appropriately by which of the following tests? Option A aptitude test, option B diagnostic test, option C screening test, option D achievement test. ಸೊ ಗಣಿತಶಾಸ್ತ್ರದಲ್ಲಿನ ಕಲಿಕೆಯಲ್ಲಿ ಅಸಮರ್ಥತೆಯನ್ನು ಈ ಕೆಳಗಿನ ಯಾವ ಪರೀಕ್ಷೆಗಳಿಂದ ಹೆಚ್ಚು ಸೂಕ್ತವಾಗಿ ನಿರ್ಣಯಿಸಬಹುದು? ಆಪ್ಷನ್ ಎ ಸಾಮರ್ಥ್ಯ ಪರೀಕ್ಷೆ, ಆಪ್ಷನ್ ಬಿ ಡಯಾಗ್ನೋಸ್ಟಿಕ್ ಪರೀಕ್ಷೆ, ಆಪ್ಷನ್ ಸಿ ಸ್ಕ್ರೀನಿಂಗ್ ಪರೀಕ್ಷೆ, ಆಪ್ಷನ್ ಡಿ ಸಾಧನೆಯ ಪರೀಕ್ಷೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಡಯಾಗ್ನೋಸ್ಟಿಕ್ ಟೆಸ್ಟ್, ರೋಗ ನಿರ್ಣಯ ಪರೀಕ್ಷೆ. Yes, for monitoring the progress of learning disabled child, we use structured behavioral observation. So the information of disabled child must be recorded. Selection of data and standardized of conditions of observation of their learning process,
and the teacher should know the situation and therefore need to be prepared specific plans. So let us move to the question number 25. Which of the following is the most appropriate method to monitor the progress of children with learning disabilities? Option A, case study. Option B, anecdotal records. Option C, behavior rating scale. Option D, structured behavioral observation. ಕಲಿಕೆಯಲ್ಲಿ ಅಸಮರ್ಥತೆ ಹೊಂದಿರುವ ಮಕ್ಕಳ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಸೂಕ್ತವಾದ ವಿಧಾನವಾಗಿದೆ? ಆಪ್ಷನ್ ಎ ಕೇಸ್ ಸ್ಟಡಿ, ಆಪ್ಷನ್ ಬಿ ಉಪಕರಣ ದಾಖಲೆಗಳು, ಆಪ್ಷನ್ ಸಿ ನಡವಳಿಕೆ ರೇಟಿಂಗ್ ಮಾರಾಟ, ಆಪ್ಷನ್ ಡಿ ರಚನಾತ್ಮಕ ನಡವಳಿಕೆಯ ವೀಕ್ಷಣೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸ್ಟ್ರಕ್ಚರಲ್ ಬಿಹೇವಿಯರಲ್ ಅಬ್ಸರ್ವೇಷನ್. ರಚನಾತ್ಮಕ ನಡವಳಿಕೆಯ ವೀಕ್ಷಣೆ ಸರಿಯಾದ ಉತ್ತರವಾಗಿದೆ. So this is the appropriate method to monitor the progress of children with learning disabilities. So okay friends, this is about our today's session, and if you are preparing for Karnataka Teacher Eligibility Test 2022 paper 1 and paper 2, the Global Online Kannada has come up with crash course. In this crash course you will get 10 mock tests with solution PDF, all MCQ video lectures with solution PDF, complete syllabus, notes, short notes are available only at rupees 999. So to join you can, if you want to join you can send a WhatsApp message to the given number, and if you want to, and you can also join our Telegram group to get the links of all our video lectures. We are preparing for Karnataka TET and also KTET paper 1 in this channel. Yes, I wish all the best to all. Thank you.